ಏ ಎದ್ದೋಳೆ. ಹಲೋ ಯಾರಣ್ಣ? ಹಲೋ ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಯಾರು ಸೂರ್ಯನಾರಾಯಣ? ನಮ್ಮ ಅಜ್ಜಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಇವಾಗ ನಾವು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೀವಿ. ಸ್ಟೇಷನ್ ಮಾಡ್ತಾವ ನೋಡ. ಸ್ಟೇಷನ್ ಇದೆಲ್ಲ ಸೂಸೈಡಾ? ಜಾಸ್ತಿ ಎಲ್ಲ ಮಾತಾಡಕ್ ಹೋಗ್ಬೇಡಿ. ಎನ್ಕ್ವೈರಿ ಕರೆದಾಗ ಎನ್ಕ್ವೈರಿ ನೋಟಿಸ್ ಕಳಿಸ್ತಾರೆ. ಅಜ್ಜಿ ಲೊಕೇಶನ್ ಯಾಕೆ ಹೇಳ್ತಾ ನೀನು? ನಂಬರ್ ಟ್ರ್ಯಾಕ್ ಮಾಡಿ ಹೋಗ್ತಿರೋ ಈ ನಂಬರ್ ಟ್ರ್ಯಾಕ್ ಮಾಡ್ರಿ. ಅಡ್ರೆಸ್ ಹೇಳ್ಬಿಟ್ಟು ನೋಡ್ಬೇಡಿ. ಡಿಫೈ ಮಾಡಿ ನಾವೇ ಬರ್ತೀವಿ, ನೀವು ಸುಮ್ಮನೆ ಈ ಕಡೆ ಕರ್ಕೊಂಡು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ಗೇಟ್ ಲಾಕ್ ಎಲ್ಲ ಹಾಕ್ಬಿಟ್ಟಿದ್ಯಾ, ಬೀಗ ಇಲ್ಲ, ಹೆವಿ ಸೆಕ್ಯೂರಿಟಿ. ಬಂದಿದ್ದವ್ರು ಬರ್ತೀರಾ ಅಂತ. ಅಯ್ಯೋ 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 ನೈನಾ, ಯಾರಿಗೆ ಹೇಳ್ತಾ ಇದೆಯಾ ನೈನಾ? ಕೇಳಿಸ್ಕೊಂಡವ್ರಿಗೆ ಯಾರು ಕೇಳಿಸ್ಕೊಂತಾರ ಅವ್ರಿಗೆ. ನೈನಾ ಹೇಳ್ಬೇಕು, ಮಕ್ಕೊಡ್ದಂಗೆಲ್ಲ ಇನ್ಸಲ್ಟ್ ಮಾಡ್ಬಾರ್ದು ಆಯ್ತಾ? ಮಕ್ಕಳಿಲ್ಲ, ಬಾಯ್ಲೆ ಹೇಳಿದ್ದು. ಆಯ್ತು, ನಾನು ಹೋಯ್ತೀನಿ. ನನ್ನ ಕೆಲಸ ನಾನು ಏನಿಲ್ಲ, ನಾನು ಹೋಯ್ತೀನಿ. ಅಜ್ಜಿ ನಾನು ಹೋಗ್ತೇನೆ ಅಜ್ಜಿ ಮನೆಗೆ. ನೈನಾ ನಂಗೆ ಹೆವಿ ಇನ್ಸಲ್ಟ್ ಮಾಡ್ತೈತೆ. ನೀನು ಯಾರು ಹೇಳ್ಬೇಕು ನಂಗೆ ಇಲ್ಲ, ನಾನು ಮನೆ ಹೇಳ್ತೀನಿ. ನಾನು ಗೈಸ್ ನಮ್ಮ ಅಜ್ಜಿ ಮನೇಲಿ ಮುದ್ದೆ ಬಸ್ಸಾರು ಮತ್ತೆ ಅಜ್ಜಿ ಏನು ಪಲ್ಯ ಇದು? ಬೀನ್ಸು, ಬೇಳೆ, ಎಲ್ಲ ಮಿಕ್ಸ್ ಪಲ್ಯ, ಏನೋ ಸ್ವಲ್ಪ ಆರೋಗ್ಯಕರದ ಪಲ್ಯ. ಎಲ್ಲಾ ತರ ತರಕಾರಿ ಸೇರಿ ಬಸ್ಸಾರು ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ನಮ್ಮ ನಾನು ಏನು ಹೇಳ್ತಾ ಅದು ಕಟ್ ಪೇಸ್ಟ್ ಮಾಡ್ಕೊಂಬಿಡಿ. ಯಾವುದು ದೆವ್ವ ಬಂದಂಗೆ ಫೀಲ್ ಆಗ್ತೈತಲ್ಲ. ನಮಸ್ಕಾರ ಗೈಸ್. ಒಳ್ಳೇದಾಗೆ, ಕಾಲಿಗೆ ಬೀಳಂಗೆ. ನೆಂಬಿ ಬೇಡ ಅಂದಿಲ್ಲ, ನೋಡ್ಕೊಂಡು ಗೈಸ್ ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಂಬರ್ ಕಾಣಿಸುತ್ತೆ ಹಂಗೆ ಮಾಡು. ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಕಾಲ್ ಮಾಡ್ತಾ ಇದ್ದೀವಿ. ಕಾಲ್ ರಿಸೀವ್ ಮಾಡೋಷ್ಟು ಕಟ್ ಮಾಡೋದು. ಮಾಮೂಲಿನ ಡೌಟ್ ಬಂದಿಲ್ಲ ಯಾಕೆ ಅಂದ್ಬಿಟ್ಟು ಮತ್ತೆ ಕಾಲ್ ಮಾಡ್ತಾಯಿದ್ದೆ, ಮತ್ತೆ ಕಾಲ್ ಮಾಡ್ತಾಯಿದ್ದೇನೆ. ಕಾಲ್ ಮೇಲೆ ಕಾಲ್. ಇವಾಗ ಗೈಸ್ ಮಾಮ ಫೋನ್ ಎತ್ತಾಗ ಅವರಿಂದ ಎತ್ತಿದ್ದೀನಿ, ಮೇಲೆ ಎತ್ತಿದೆ ಕಟ್ ಮಾಡಬೇಡ. ಮತ್ತೆ ಕಾಲ್ ಮಾಡ್ತೀನಿ. ಮತ್ತೆ ಬರ್ಬೇಕು. ನೀನು ಊಟ ಮಾಡಲ್ಲ? ಮತ್ತೆ ಕಾಲ್ ಮಾಡ್ತು. ಮಾಮ ಬಲಿ ಕಂಡು ಬಿಟ್ಟೈತಿ. ಕಾಲ್ ಬಂಬರ್ ಯೂಸ್ ಮಾಡೋಣ. ಬೇಡ ಯಾರು ಹಿಡಿತೈತಾಗ ನಾವೇ ಯಾಕೋ ನಾವು ಯಾಕೋ ಅಂತ ಇಟ್ಟಿದ್ದೆ ಕಡೆ. ನಾವು ಇವಾಗ ಒಂದು ಪ್ರ್ಯಾಂಕ್ ಮಾಡ್ತೀವಿ ಅಂದರೆ ತಿರುಗುತ್ತೆ. ಕಟ್ ಮಾಡ್ದ ಬರುತ್ತೆ. ನೀನು ಕೊಡ್ತಾ
ನಾನು ಅದೇ ಟೈಮ್ ಹಾಂ ನನ್ನ ಹಾಯ್ ಏನಿಲ್ಲ ಹಂಗೆ ಕಂಟೆಂಟ್ ಹಂಗೆ ಸಿಗ್ತೇನೆ ಅಂತ ರೆಕಾರ್ಡ್ ಮಾಡ್ತಾ ಇದ್ವಿ. ಏನಿಲ್ಲ ಹಂಗೆ ಸುಮ್ಮನೆ ರೆಕಾರ್ಡ್ ಮಾಡ್ತಾ ಇದೀವಿ. ಏನು ರೆಕಾರ್ಡ? ಏನಿಲ್ಲ ಸುಮ್ಮನೆ ಹಂಗೆ ರೆಕಾರ್ಡ್. 12 ಪೇಷನ್ಸ್ ನೋಡ್ರು. ಹೆವಿ ಪೇಷನ್ಸ್ ಇದೆ. ಸರಿ ಹಂಗೆ ಮಾಡ್ತಿದ್ದೆ ಯಾರು ಸಿಕ್ಕಾಕೋದ ನಿಮಗೆ ಅಂತ ಹಂಗೆ ಕಾಲ್ ಬಂಬ ಆನ್ ಮಾಡಿಬಿಡ್ತಿದ್ದೆ ತೇಜ. ಇಷ್ಟೆಲ್ಲ ಆಗಿದ್ದೆ. ನಾರ್ಮಲ್ ಹೆವಿ ಪೇಷನ್ಸ್ ಇದೆ. ನಿದ್ದೆ ಬರ್ತಿರೋದು ಅದಕ್ಕೆ ಮಾಮ ಅಷ್ಟೇ. ಅದೇ ಪಾಯಿಂಟ್ ಇರಬೇಕು, ನಿದ್ದೆ ಬರ್ತಿರೋದಕ್ಕೆ. ನಾನು ಫೋನೇ ಕಾಣಿಸ್ತಾ ಇಲ್ಲ ಅಂತ ನಾನು ಆಗ್ಲಿಂದ ಒಳಗೆ ಕಳ್ತೇನೆ. ಹಾಂ ಗೊತ್ತು ಫೋನ್ ಯಾರು ಮಿಸ್ ಆಗಿ ಹೋಟೆಲ್ ಹಾಕೊಂಡಿತ್ತು. ಗೊತ್ತಾಗುತ್ತೆ. ಸರಿ ಬೇಡ ಅಂದ್ರೆ ಏನಕ್ಕೆ ನಾನು ಬರಲ್ಲ. ಇನ್ನೊಂದ್ಸರಿ ಲಾಸ್ಟ್ ಒಂದು ಟ್ರೈ ಕೊಡ್ತಾ ಇದ್ದೀವಿ ಮಮ್ಮಿಗೆ. ಆಗಲೇ 12 ಸತಿ ಕಾಲ್ ಮಾಡಿದ್ದೀವಿ. ಈಗ ಇನ್ನೊಂದು ಸತಿ ಗಾಯ್ಸ್ ಮಾಮನೆ ಕಾಲ್ ಕಟ್ ಮಾಡ್ತೈತೆ. ಸೂಪರ್. ಸರಿ ಮಾಡೋಣ. ಫೋನ್ ಹತ್ತಿರ ಮೀಟ್ ಮಾಡಿ ಸೆಲೆಕ್ಟ್ ಆಗಿಬಿಡ. ಹಾಂ ಅದೇ ಸರ್ ಮೀಟಿಕ್ಕು ಲೆಟ್ಸ್ ಸಿ ಗೈಸ್. ದಿಸ್ ಒನ್ ಆಫ್ ದ ಲಾಸ್ಟ್ ಟ್ರೈ. ಹಿಂಗೆ ಆಗ್ತೈತೆ ಇಲ್ಲ ನಾವು ರಿಸೀವ್ ಮಾಡ್ತಾ ಇಲ್ಲ. ಏನ್ರಿ ಮಾಡ್ತಿದ್ದೀರಾ ನೀವೆಲ್ಲ? ಒಂದು ಕಾಲ್ ಕಳ್ಸಕ್ಕೆ ಇಷ್ಟ ಆಗ್ತೈತಲ್ಲ. ನಾನು ಸಾಯ್ಬೇಕಾದ್ರೆ ಫೋನ್ ಮಾಡಿ ಹೆಂಗೆ ಕಾಲ್ ಕಟ್ಟಲ್ಲಿ ನಾವು ಕಾಲ್ ಮ್ಯೂಟ್ ಮಾಡಿದ್ದೀವಿ. ಮಾಮ ಯಾರು ಅನ್ಕೊಂಡೆ ಮಾಮ? ಆ ಹುಡುಗಿ ಸೌಂಡ್ ಬಂತಲ್ಲ. ಏನಿಲ್ಲ ಸ್ಟಾರ್ಟ್ ಆಯ್ತು. ಇರಿ ಹಂಗೆ ಎಲ್ಲ ಫೋನ್ ಇಲ್ಲ ತಗ. ನೀನು ವಿಡಿಯೋ ಆನ್ ಮಾಡ್ಬಿಟ್ಟು ಏನೋ ಸಿಂಪಲ್ ಆಗಿ ಕೂತಿರು ಆಯ್ತಾ. ಲಾಂಗ್ ಅರೋ ಪರವಾಗಿಲ್ಲ, ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಏಮಂತ ರೆಡಿ ತಗೋ ಫೋನ್. ಗೈಸ್ ಏನು ಸೀನ್ ಅಂದರೆ ಮಾತ್ರ 2 ನಂಬರ್ ಐತೆ. 2ನೇ ನಂಬರು ಫ್ಯಾಮಿಲಿ ಯಾರಿಗೂ ಗೊತ್ತಿಲ್ಲ, ತುಂಬ ಜನ ಗೊತ್ತಿಲ್ಲ, ಸ್ವಲ್ಪ ಜನ ಗೊತ್ತಿಲ್ಲ. ಸೊ ಇವಾಗ ನಾನು 2ನೇ ನಂಬರಿಂದ ಏಮಂತ ನಮ್ಮ ಅಜ್ಜಿಗೆ ಕಾಲ್ ಮಾಡಿಬಿಟ್ಟು ಪ್ರ್ಯಾಂಕ್ ಮಾಡ್ತೇನೆ. ಅಜ್ಜಿಗೆ ಕಾಲ್ ಮಾಡಿ ಯಾವ ಥರ ಪ್ರ್ಯಾಂಕ್ ಮಾಡ್ತೀನಿ ಅಂದರೆ, ಒಂದು ಹುಡುಗಿ ಸೂಸೈಡ್ ಮಾಡ್ಕೊಳೋ ಥರ ಪ್ರ್ಯಾಂಕ್ ಮೊದಲನೇದು. 2ನೇದು ಆಗಲೇ ಕಾಲ್ ಮಾಡೋದು ಹುಡುಗಿ ಸತ್ತೋಗ್ಬಿಟ್ಟವಳೆ, ಸೂಸೈಡ್ ಮಾಡ್ಕೊಂಬಿಟ್ಟವಳೆ ಅಂತ ಇನ್ನೊಂದು. ಹಂಗೆ ಪ್ರ್ಯಾಂಕ್ ಮಾಡಿ ಅಜ್ಜಿ ರಿಯಾಕ್ಷನ್ ಕಾಲ್ ಮಾಡಬೇಕು. ರೆಡಿನಾ? ಹುಡುಕ್ತಾ ಇದೆಯಾ? ರೆಡಿ ಮಾಡ್ತಾ ಇದ್ದೀನಿ. ನನ್ನ ತಮ್ಮ ಏನು ಕಿಲಾಡಿ ಅಂದರೆ ನಮ್ಮ ಅಜ್ಜಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ, ನೋಡಿದ್ರೆ ನನಗೆ ಪ್ರ್ಯಾಂಕ್ ಮಾಡ್ತಾನೆ. SMS ಬಾಂಬ್ ಹಾಕ್ಬಿಟ್ಟವನೆ. ಬರ್ತಾಯಿತ್ತು ನೋಡಿ SMS ಅಂದಾಗಲೂ ಒಂದು ಬರ್ತಾ ಇರುತ್ತೆ. ಗೊತ್ತಾಗಲ್ಲ ಅನ್ಕೊಂಬಿಟ್ಟೆ. ಏನೇನಂತ ನಾನು ಇವನ್ನೆಲ್ಲ ಆಡಿ ಬೋರ್ ಆಗಿ ಬಿಟ್ಟಿರೋ ಗೇಮ್ಗಳು ಕಣ ಇವ. ನೀನು ನೋಡಿದ್ರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೆಯಾ? ಬಾ ಗೈಸ್. ಹಾಗೆ ಇನ್ನೊಂದು ಹೇಮಂತ್ ಕಳಿಸಿರೋ 3 ಫೋಟೋ ಅಲ್ಲಿ ಒಂದು ಫೋಟೋನ ನಾನು ಯೂಟ್ಯೂಬ್ನ ಪ್ರೊಫೈಲ್ ಫೋಟೋ ಹಾಕೋತಾ ಇದ್ದೀನಿ. ಅವನೇ ಎಡಿಟ್ ಮಾಡಿ, ಅವನೇ ಸ್ವಲ್ಪ ಶಾರ್ಪ್ ಮಾಡಿ, ಸ್ವಲ್ಪ ಮುಖನೆಲ್ಲ ಕ್ಲಿಯರ್ ಮಾಡಿ ಕಳಿಸಿದ್ದಾನೆ. ಇವಾಗ ಈ ಫೋಟೋನ ಹಾಕೋಬೇಕು. ಹೇಮಂತ್ ರೆಡಿ ಆಗಿದ್ದೀನಿ ಗೈಸ್. ಇವಾಗ ಸನ್ನಿಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಲಾಕ್ ಹಾಕ್ಸ್ಬೇಕು. ಅಮ್ಮಿ ಅಲ್ಲ ಮೇಡಮ್, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಎದ್ದೊಳ್ತೀರಾ? ನಾ ಆ ಕಡೆ ಕುತ್ಕೋಬೇಕು, ಸ್ವಲ್ಪ ಎದ್ದೋಳು ಆಯ್ತಾ? ಏ ಎದ್ದೋಳು, ಏ ಎದ್ದೋಳೆ. ಇರಿಟೇಟ ಸಂಧ್ಯಾ, ನಿಂಗೆ ಅರ್ಥ ಆಗ್ತಾ ಇಲ್ಲ ಸಂಧ್ಯಾ. ಎದ್ದೋಳು ಸಂಧ್ಯಾ.
ಹೇಳಿದ್ರೆ ಕೇಳಲ್ಲ. ತಗೋ ಫೋನ್ ತಗೋ. ಸಂಧ್ಯಾ ನಿನ್ ಕೈ ತಾನೇ ಇದು? ನೀನ್ ಯಾರ ಹುಡುಗಿ ಅಂದಿದ್ದು? ಹಿಡ್ಕೋ ಫೋನ್. ಗೆಟ್ ಔಟ್. I will not get lost. I will sit. You go. You take and go. ಇವಳಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲಪ್ಪ. ನೀನು ಬದುಕಿ ಇರ್ತೀಯಲ್ಲ. ಏ ಮಗಳೇ ಮೊಮ್ಮಗಳೇ ಕುತ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಅಜ್ಜಿ ಎಡಗೈಯಿಂದಾನೆ ಒಂದೇ ಹಾಕ್ಸ್ಬಿಡ್ತೀನಿ. ಬರೀ ಇಂಥದೆಯ. Get ready. Guys, let's start the operation with cooperation. ಹೆಂಗೆ ಡೈಲಾಗ? ಟೈಮ್ ವೇಸ್ಟ್ ಮಾಡ್ತಾರೆ. ಟೈಮ್ ಸೆನ್ಸ್ ಇಲ್ದ್ರ ಕಾಲ್ ಮಾಡ್ತೀನಿ ಕಣಜ್ಜಿಗೆ. ಗೈಸ್ ಆ ಕಡೆ ಸೌಂಡ್ ಬರ್ತೈತೆ ನೋಡಿ. ಆ ಕಡೆ ಹೊರಗಡೆ ಅಜ್ಜಿ ಫೋನೆಲ್ಲ ರಿಂಗ್ ಆಗ್ತಿದೆ. ಹಲೋ ಯಾರು? ಯಾಕೋ ಬಂದೆ ನನ್ನ ಲೈಫ್ಗೆ? ನಾನು ನಿಂಗೆ ಹೇಳಿದ್ ನನ್ನ ಲೈಫಿಗೆ ಬಾ ಅಂತ. ಬಟ್ ಪ್ರೀತಿ ಕೊಟ್ಟು ಚಿನ್ ಮಾಡಿ ಇವಾಗ ಒಬ್ಬಂಟಿ ಆಗಿ ಬಿಟ್ಟು ಹೋಗ್ತಾ ಇದ್ಯಾ? ಹೋಗು, ನಾನೇನು ನಿನ್ನನ್ನು ತಡೆಯಲ್ಲ, ಹೋಗು. ಆದ್ರೆ ಒಂದಿನ ನಾನು ಅಯ್ಯೋ ಇವಾಗ ಬೇಡ ಇನ್ನೊಂದು 2 ಮಿನಿಟ್ಸ್ ಆಗಲಿ. ಒಂದು 2 ಮಿನಿಟ್ಸ್ ಆದಮೇಲೆ 5 ನಿಮಿಷ ಅಂದಾಗ ಸ್ವಲ್ಪ ಲಾಜಿಕ್ ಇರುತ್ತೆ. ನೆಕ್ಸ್ಟು ಪೊಲೀಸ್ ಕಡೆಯಿಂದ ಕಾಲ್ ಮಾಡಿಸ್ತೀನಿ. ಓಕೆ ಗೈಸ್, ಇವಾಗ 5 ನಿಮಿಷ ಆಗದೆ, 6 ನಿಮಿಷ ಆಗದೆ ಆಯಿತಾ. ಇವಾಗ ಮತ್ತೆ ಕಾಲ್ ಮಾಡ್ಬಿಟ್ಟು ಅಜ್ಜಿಗೆ ಪ್ರ್ಯಾಂಕ್ ಮಾಡಿ ರಿಸೀವ್ ಮಾಡಿದ್ಮೇಲೆ ವಾಯ್ಸ್ ರಿಂಗ್ ಆಗ್ತಿದೆ. ಹಲೋ ಸಬ್ ಇನ್ಸ್ಪೆಕ್ಟರ್. ಯಾರು? ಸೂರ್ಯನಾರಾಯಣ್ ಸ್ಪೀಕಿಂಗ್. ಹಲೋ ಯಾರಣ್ಣ? ಹಲೋ ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಯಾರು ಸೂರ್ಯನಾರಾಯಣ? ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಮತ್ತೆ ಕಾಲ್ ಮಾಡ್ತಾ ಇದ್ದೀವಿ. ರಿಂಗ್ ಆಗ್ತಾ ಇಲ್ವಲ್ಲ. ಅಜ್ಜಿ ಬ್ಲಾಕ್ ನೋಡುತ್ತೆ ಹೆಂಗೆ? ಕಟ್ ಮಾಡೋ ಬ್ಲಾಕ್ ಎಲ್ಲ ಮಾಡೋ ಇಲ್ಲ ನಮ್ಮ ಅಜ್ಜಿ. ಇನ್ನೊಂದು ನಂಬರ್ ಇದೆಯೇನು? ಇಲ್ಲ ಕಣ, 2 ಇರೋದ. ಇನ್ನೊಂದು ನಂಬರ್ ಐತೆ. ಏನಕ್ಕೆ ಏನು ಹೇಗೆ ಮಾಡ್ತೀಯಾ ಆ ನಂಬರ್? ಅವೆಲ್ಲ ಸೀಕ್ರೆಟು. ಅಜ್ಜಿ ಫೋನ್ ಬರ್ತೈತೆ ಕಡೆ. ನಾವು ಮೇಲ್ಗಡೆ ಇರಬೇಕಾಗಿತ್ತೆ, ಸ್ವಲ್ಪ ದೂರ ಇರ್ತಾ ಇದ್ದೀವಿ. The person you're calling is not on. ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳೋದಕ್ಕೆ ಭಯ ಜಾಸ್ತಿ. ಅಜ್ಜಿ ಮುಖ ನೋಡಬೇಕು. ಅಜ್ಜಿ ಮುಖನೂ ನೋಡಬೇಕಾಗಿತ್ತು, ರಿಯಾಕ್ಷನ್ ಹೆಂಗೆ ಅಂತ. ಸ್ವಲ್ಪ ಕಡಿಮೆ ಗೊತ್ತಿದೆ. ಹಲೋ ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಈಗ ಕೆಳಗೆ 5 ನಿಮಿಷದ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಹಲೋ ಈಗ ಕೆಳಗೆ 5 ನಿಮಿಷದ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಹಲೋ ಕೆಳಗೆ 5 ನಿಮಿಷ ಹಲೋ ಅನ್ನೋದಕ್ಕೆ ಮಾತಾಡ್ತಾ ಕೆಳಗೆ ನಿಮ್ಗೆ ಯಾರು ಫೋನ್ ಮಾಡಿದ್ರೇನ್ರಿ ಹುಡುಗಿ? ಮತ್ತೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ.
ಏರಿಯಾದಲ್ಲಿದ್ದೀರಿ ಈಗ? ಹಲೋ, ಸಬ್ ಇನ್ಸ್ಪೆಕ್ಟರ್. ಹಲೋ 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 ಹಲೋ, ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಸ್ಪೀಕಿಂಗ್. ಮತ್ತೆ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ನಿಮ್ ನಂಬರ್ ಬರ್ದಿಟ್ಟು. ಯಾವ ಏರಿಯಾದಲ್ಲಿದ್ದೀರಿ ಈಗ? ಪಕ್ಕ ಸ್ಟೇಷನ್ ಹತ್ರ ಬನ್ನಿ, ಅರ್ಜೆಂಟ್. ರಿಜಿಸ್ಟರ್ ಮಾಡಿ ನಂಬರ್ನ. हेलो, मैं पुलिस बोल रहा हूँ. क्या आपके घर में छोटा बच्चा है? ಇಲ್ಲ, ಇವಾಗ ಆಯ್ತು. ಆಗಲೇ ಯಾಕೆ ಕಟ್ ಮಾಡಿ ಇಲ್ಲ ಗೈಸ್. ನಮ್ಮ ಅಜ್ಜಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ಇವಾಗ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನನ್ನ ಫ್ರೆಂಡು ಕಾಲ್ ಮಾಡಿಬಿಟ್ಟು ಲೇಡಿ ಕಾನ್ಸ್ಟೇಬಲ್, ನಾವು ಅಂದರೆ ಇವನು ಮೆಜಾರಿಟಿ ಇವನು. ಇವಾಗ ನನ್ನ ಫ್ರೆಂಡು ಕಾಲ್ ಮಾಡಿಬಿಟ್ಟು ಲೇಡಿ ಕಾನ್ಸ್ಟೇಬಲ್ ಥರ ಮಾತಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಕನೆಕ್ಟ್ ಆಗ್ತಿಲ್ಲ ಫೋನಿದು. ಕನೆಕ್ಟ್ ಆಯ್ತಪ್ಪ. ಇವಾಗ ಏನಂತ ಗೊತ್ತಾ, ಆವಾಗಲೇ ಒಂದು ಹುಡುಗಿ ಫೋನ್ ಮಾಡಿದ್ಲು. ಸೂರ್ಯನಾರಾಯಣ ಇನ್ಸ್ಪೆಕ್ಟ್ರು SI. ಅವ್ರ ಮೇಲೆ IPS ಅವ್ರು ಮಾತಾಡ್ತಿರೋದು ನಾವು. ಇಲ್ಲ, ಲೇಡಿ ಕಾನ್ಸ್ಟೇಬಲ್ ಪಿಕಪ್ ಮಾಡಕ್ಕೆ ಬರಬೇಕು, ಲೊಕೇಶನ್ ಕೇಳ್ತೀನಿ. ಸದ್ಯ ಕಾರ್ಯನಿರತವಾಗಿದೆ. ಇಲ್ಲ, ಅವ್ರು ಬಿಸಿ ಇರ್ತಾರೆ. ಕೇಳ್ಕೊಂಡು ಮಾಡೋದು ಯಾರಿದ್ದಾರೆ? ಬೆಂಕಿ ಆಗುತ್ತಂತ ತೇಜ ಸುಟ್ಟಿದ್ರೆ. ನೀನು ಅದಕ್ಕೆ ಬೆಂಕಿ ಆಗಲ್ಲ, ಕೆಂಪಗೈತೇನೆ ಅಷ್ಟೇ. ಪ್ಯಾಂಟ್ ಚೆನ್ನಾಗಿರೋ ಪ್ಯಾಂಟ್ ಎಲ್ಲ ಹಾಳು ಮಾಡೋಕೆ ಹೋಗ್ಬೇಡ. ಇವಾಗ ಸಿಗರೇಟ್ ಹೊಡೆದಿದ್ದೀವಿ ಅನ್ಕೊಂಡ್ಬಿಟ್ರೆ ಎಲ್ಲರೂ ಏನಕ್ಕೋ ಅನ್ಕೊಂತಾರೆ. ಬೆಂಕಿ ಪಟ್ಟಣ ಸ್ಮೆಲ್ಗು ಸಿಗರೇಟ್ ಸ್ಮೆಲ್ಗು ವ್ಯತ್ಯಾಸ ಇರ್ತಾನೆ. ಪೇಪರ್ ಸುಟ್ಬಿಟ್ಟು ಕೈ ಹಾಕೊಂಡ್ಬಿಟ್ಟೆ. ಯಾರು ಕಾಲ್ ಮಾಡೋದು? ನಿಜಶ್ರೀ ಅವ್ರ ವಯಸ್ಸು ಗೊತ್ತು, ಅಜ್ಜಿ ಗೊತ್ತಿಲ್ಲ. ನಿಜಶ್ರೀ ವಯಸ್ಸು ಮಾತಾಡಿದ್ರೆ ಗೊತ್ತು ಕಣ. ಸ್ವಲ್ಪ ವಾಯ್ಸು ಹಲೋ ನಾನು ಬಿಟ್ಲಿಂಗಪ್ಪ ಏನೋ ಒಂದು ಮಾಡಿಸು ತೇಜ. ಸುದೀಪ್ ವಯಸ್ಸು ಗೊತ್ತು, ಶರತ್ ವಯಸ್ಸು ಗೊತ್ತು. ಇನ್ನು ಯಾರ ಹತ್ರ ಬಂದಿತ್ತು? ಬ್ರೋ ಸ್ವಲ್ಪ ವಾಯ್ಸ್ ಚೇಂಜ್ ಮಾಡೋಕ್ಕೇನು ಇಲ್ಲ. ಅವ್ರ ಕಡೆ ಒಂದು ತಮ್ಮ ಇರ್ತಾನೆ ನೋಡು. ಅವ್ರ ವಾಯ್ಸು ಇವ್ರ ವಾಯ್ಸು ಡಿಫ್ರೆನ್ಸ್. ಸುದೀಪ್ ಮಾತಾಡಿದ್ರೆ ಓಕೆ, ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಪ್ರ್ಯಾಂಕ್ ಬ್ರೋ ಫ್ರೀ ಇದ್ದೀರಾ? ಯಾಕೆ ಬ್ರೋ? ಒಂದು ಪ್ರ್ಯಾಂಕ್ ಕಾಲ್ ಮಾಡಬೇಕು ಬ್ರೋ. ಹಂಗೆ ನೀವು ಯಾರಿಗೆ? ನಮ್ಮ ಅಜ್ಜಿ ಕಾಲ್ ಮಾಡಿಬಿಟ್ಟು ಆಗಲೇ ನಮ್ಮ ಅಜ್ಜಿ ಕಾಲ್ ಮಾಡಿಬಿಟ್ಟು ಆಗಲೇ ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ ಅವ್ರ ಕಾಲ್ ಮಾಡಿದ್ರಲ್ಲ, ನಾವು ಕಾನ್ಸ್ಟೇಬಲ್ಲು ನಿಮ್ಮ ಅಡ್ರೆಸ್ ಕಳಿಸಿ ಅಂತ ಹೇಳಿ ಬ್ರೋ. ಜಾಸ್ತಿ ಕೇಳಿದ್ರೆ ಕೇರ್ಪುರಂ ಪೊಲೀಸ್ ಸ್ಟೇಷನ್ ಅನ್ನಿ ಬ್ರೋ. ಬ್ರೋ ನಾನು ಸಬ್ ಇನ್ಸ್ಪೆಕ್ಟರ್ ಇಲ್ಲ ಕಾನ್ಸ್ಟೇಬಲ್. ಕಾನ್ಸ್ಟೇಬಲ್ ಬ್ರೋ. ಬ್ರೋ ನಾನು ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಕಾಂಪಿಟೇಷನ್ ಎಲ್ಲ ಬೇಡ ಬ್ರೋ. ಅಚೀವ್ಮೆಂಟ್ ಮೀನು ಹೇಳಿದ ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಆಗೋಗಲ್ಲ ಬ್ರೋ ನೀನು. ಕಾನ್ಸ್ಟೇಬಲ್ ಸೂರ್ಯ ಪ್ರತಾಪ್. ಸ್ವಲ್ಪ ಈ ವಾಯ್ಸಲ್ಲಿ ಮಾತಾಡೋಕೆ. ಓಯ್ ಎಲ್ಲಿದ್ದೀರಾ? ಸಬ್ ಇನ್ಸ್ಪೆಕ್ಟರ್ ಕಾರ್ ಓಡಿಸ್ತಾ ಇದ್ದ ನಂಬರ್ ಬ್ರೋ ನಾನು ಇವಾಗ ಕಳಿಸ್ತೀನಿ ಬ್ರೋ. ಕನೆಕ್ಟ್ ಮಾಡ್ತೀವಿ. ಕಾನ್ಫಿಡೆನ್ಸ್ ಹಾಕಂಗೆ ಫೋನ್ ಇಲ್ಲಿ ಮ್ಯೂಟ್ ಮಾಡಿಬಿಟ್ಟು ಫೋನ್ ಇರಬೇಕು ಬ್ರೋ. ನನ್ನ ಹೆಸರೇನು? ಅದೇ ಬ್ರೋ, ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ. ಪುಟ್ಲಿಂಗಪ್ಪ ಅಂತ ಇಟ್ಬಿಡೋಣ. ಸುದಿಬ್ರು ಎತ್ಬಿಟ್ಟು ಪುಟ್ಲಿಂಗ ಚೆನ್ನಾಗಿರ. ಪುಟ್ಲಿಂಗಪ್ಪ ಇರ್ಲಿ. ಪುಟ್ಲಿಂಗಪ್ಪ ಅದು ಅಲ್ಲೇ ತಾತನ ಗುಡುಗು ಇಕ್ಕಡ್ದು ಬ್ರೋ. ರಾಮೇಗೌಡ ಅಂತ ಹಾಕೋರ. ಮುನಿಯಪ್ಪ ಅಂತಾನು ಹಾಕ್ಬೋದು. ಸೂರ್ಯನಾರಾಯಣ ಸಬ್ ಇನ್ಸ್ಪೆಕ್ಟರ್ ಬ್ರೋ. ಯಾರು ಮಾತಾಡಲ್ಲ ನಮ್ಮ ಅತ್ತ ಮುರುಳಿ. ಓಕೆ ಮುನಿಯಪ್ಪ. ಸ್ವಲ್ಪ ಲೋಡ್ ವಯಸ್ಸಲ್ಲಿ ಮಾತಾಡೋಕೆಲ್ಲ ಗುರ್ರ ಅನ್ಬೇಕು, ಭಯ ಪಡ್ಬೇಕು. ಬ್ರೋ ಈಗ ಒಟ್ಟ ಬೇಸ್ ವಯಸ್ಸಲ್ಲಿ ಮಾತಾಡ್ತೀನಿ ಬ್ರೋ. ನಮಸ್ತೆ, ಕೇರ್ಪುರಂ ಪೊಲೀಸ್ ಸ್ಟೇಷನ್ ಮಾತಾಡ್ತಿರೋದು. ಎಸ್ ಬ್ರೋ. ರೆಡಿ ಬ್ರೋ? 3 2 ಇರೋ ಕಾನ್ಫರೆನ್ಸ್ ಮಾಡೋ ಫಸ್ಟ್ ಕಾಲ್ ಕಟ್ ಮಾಡಬೇಕು ಬ್ರೋ. ಇನ್ನೊಂದು ನಂಬರ್ ಇದೆ, ಕಾಲ್ ಮಾಡ್ತೀನಿ ಬ್ರೋ. ಕರಿಬೇಕಾ ಏನು? ಇಲ್ಲ, ಯಾರು ಮಾತಾಡ್ತಾ ಇರೋದು? ಈ ನಂಬರ್ ಬೇಕಾದ್ರೆ ಸೇವ್ ಆಗಿದೆ ಕಣ. ಲೋಡ್ ವಯಸ್ಸಲ್ಲಿ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ನೀವು ಶಿವಮ್ಮ. ಇಲ್ಲ, ಶಿವಮ್ಮ ಅಂತ ಅವರೇ ಹೇಳ್ಬೇಕು ಬ್ರೋ. ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟು ನೀವೇನ್ ಮಾಡಿದ್ರೆ ಅವ್ಳಿಗೆ ಹಂಗೆ ಹಿಂಗೆ ಅಂತ ಕೇಳ್ಬೇಕು. ಅದಾದ್ಮೇಲೆ ಲಾಸ್ಟಲ್ಲಿ ಜೀಪಲ್ಲಿ ಬರ್ತೀವಿ, ಅಡ್ರೆಸ್ ಕಳಿಸಿಲ್ಲ ಅಂದ್ಬಿಟ್ಟು ಕಟ್ ಮಾಡಬೇಕು. ಇವಾಗ ಕಾನ್ಫರೆನ್ಸ್ ಆಗ್ತೀನಿ ಅದೇ ಸಿಮ್ಮಿಂದ.
ಕಳಿಸಿದ್ರೆ ಯಾಕೆ? ಮಾತಾಡಂಗಿಲ್ಲ, ನಾವು ಮ್ಯೂಟಲ್ಲಿ ಇರಬೇಕು. ಕ್ಯಾಮ್ರಾ ಇಟ್ಕೊಂಡು ಅಜ್ಜಿ ಹತ್ರ ಇಕ್ಕಲ್ಲ ಫೋನ್ ಈ ಸಲ ಇದೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಸಂಡೆ ವಿಡಿಯೋ ಮಾಡ್ತಾವಲ್ಲ ಮಾಡ್ತಾಳೆ ಇಲ್ಲ ಅವಳು. ರಿಂಗ್ ಆಗ್ತೈತೆ, ರಿಸೀವ್ ಮಾಡ್ತಾ ಇಲ್ಲ ನೋಡು. ಕನೆಕ್ಟ್ ಆಗುತ್ತೆ. ಹಲೋ, ಹಲೋ, ಯಾರು? ನಮಸ್ತೆ ಮೇಡಮ್, KR ಪುರಂ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದು. ಕಾನ್ಸ್ಟೇಬಲ್ ಮುನಿಯಪ್ಪ. ಹಾ, ನಿಮ್ದೊಂದು ಎನ್ಕ್ವೈರಿ ಇತ್ತು, ಪೊಲೀಸ್ ಸ್ಟೇಷನ್ ಬರಕ್ಕಾಗುತ್ತಾ? ಏನಕ್ಕೆ? ಒಂದು ಹುಡುಗಿ ಸೂಸೈಡ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ಮೊಬೈಲ್ ಎಲ್ಲ ಟ್ರ್ಯಾಕ್ ಮಾಡಿದಾಗ ಭಯಪಡ ತೋರಿಸ್ತಿತ್ತು. ಸೊ ಇವಾಗ ನೀವೇ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀರಾ, ಇಲ್ಲಾಂದ್ರೆ ನಾವೇ ಜೀಪ್ ಕಳ್ಸ್ಕೊಡೋದಾ? ಯಾರಣ್ಣ? ನನ್ಗೂ ಅದಕ್ಕೆ ಏನ್ ಸಂಬಂಧ ಅಣ್ಣ? ನಿಮ್ ಮೊಬೈಲ್ ನಂಬರ್ ಇದೆ, ನಿಮ್ ಮೊಬೈಲ್ ಟ್ರ್ಯಾಕ್ ಆಗೈತೆ. ನಮ್ಮ ಮೊಬೈಲ್ ನಂಬರ್ ಐತೆ. ಮೊಬೈಲ್ ನಂಬರ್ ಟ್ರ್ಯಾಕ್ ಆಗಿರೋದಕ್ಕೆ ನಿಮಗೆ ಕಾಲ್ ಮಾಡಿರೋದು. ನಿಮ್ ಅಡ್ರೆಸ್ ಎಲ್ಲಿರೋದು? ನೀವ್ ಎಲ್ಲಿರೋದು ಇವಾಗ? ನಾವು ಬೈಪ್ನಲ್ಲೇ ಇರೋದೀಗ. ಅಡ್ರೆಸ್ ಹೇಳ್ತೈತಿ. ದಯವಿಟ್ಟು ಎನ್ಕ್ವೈರಿ ಐತೆ ಪೊಲೀಸ್ ಸ್ಟೇಷನ್ಗೆ, KR ಪುರಂ ಪೊಲೀಸ್ ಸ್ಟೇಷನ್ ಬಂದ್ಬಿಡಿ. ಒಂದ್ 10 ನಿಮಿಷದಲ್ಲಿ ನೀವು ಎನ್ಕ್ವೈರಿಗೆ ಬರ್ಬೇಕಾಗುತ್ತೆ, ಇಲ್ಲಾಂದ್ರೆ ನಮ್ ಜೀಪೇ ಕಳ್ಸ್ಕೊಡ್ಬೇಕಾಗುತ್ತೆ. ಅಲ್ಲಣ್ಣ, ನಮ್ಗೂ ಅದಕ್ಕೂ ಸಂಬಂಧ ಏನೈತೆ? ಬಟ್ ನಿಮ್ ಮೊಬೈಲ್ ಟ್ರ್ಯಾಕ್ ಆಗಿದೆಯಲ್ಲ, ನಿಮ್ ಮೊಬೈಲ್ ನಂಬರ್ ಆ ಹುಡುಗಿ ಸೂಸೈಡ್ ಆಗೋ ಜಾಗದಲ್ಲಿ ಮೊಬೈಲ್ ನಂಬರ್ ಟ್ರ್ಯಾಕ್ ಆಗಿರುತ್ತೆ. ನಿಮ್ ಮೊಬೈಲ್ ನಂಬರ್ ಇಷ್ಟು ತೋರಿಸ್ತಾ ಇದೆ. ಹುಡುಗಿ ಯಾರಣ್ಣ? ಹುಡುಗಿ ಐಡೆಂಟಿಫೈ ಮಾಡ್ತಾ ಇದೀವಿ, ಮುಖ ಎಲ್ಲ ಐಡೆಂಟಿಫೈ ಕಳ್ಸಿದೀವಿ. ನಮ್ಗೂ ಸಂಬಂಧ ಇಲ್ಲಪ್ಪ. ಸಂಬಂಧ ಅಲ್ಲ ಮೇಡಮ್, ನಿಮ್ ನಂಬರ್ ಅಲ್ಲಿ ಸಿಕ್ಕಿದೆ, ನಮಗೆ ಟ್ರ್ಯಾಕ್ ಆಗಿದೆ. ನೀವು ದಯವಿಟ್ಟು ಇವಾಗ KR ಪುರಂ ಪೊಲೀಸ್ ಸ್ಟೇಷನ್ ಬರ್ಬೇಕು, ಇಲ್ಲ ನಿಮ್ಮ ಅಡ್ರೆಸ್ ಕಳ್ಸ್ಕೊಡಿ, ನಾವು ಬರ್ತೀವಿ ಜೀಪ್ ತಗೊಂಡು. ಅಡ್ರೆಸ್ ಕಳ್ಸಿ. ಅಡ್ರೆಸ್ ಇನ್ನೊಂಚೂರು. ಇವಾಗ ನನ್ನೇ ಕರಿಬೋದು ಅಜ್ಜಿ. ತೇಜೋ ಯಾರು ಹುಡುಗರು ಇಲ್ವಲ್ಲಣ್ಣ? ನಮಗ್ ಬರಲ್ಲ ಮೊಬೈಲ್. ಬಟ್ ನಿಮ್ ಮೊಬೈಲ್ ಟ್ರ್ಯಾಕ್ ಆಗಿದೆಯಲ್ಲ. ಹೆಂಗಾಗುತ್ತೆ ಅಣ್ಣ? ನನಗೆ ಗೊತ್ತಿಲ್ಲಪ್ಪ. ಗೈಸ್, ಆಗಿಂದ ಪೀಸ್ ಆಗಿ ಎಂಜಾಯ್ ಮಾಡ್ತಾ ಇದ್ವಿ. ಇವಾಗ ನೋಡಿ ಮನೆಯಿಂದ ಕಾಲ್ಸ್ ಬರ್ತೈತೆ. ಇವಾಗ ಸೀದಾ ನಾನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬೇಕು. ಸ್ಟೇಷನ್ ಇದೆ. ಹಲೋ ಸರ್, ಒಂದು ನಿಮಿಷ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ, ಯಾರಪ್ಪ ಮಾತಾಡ್ತಿರೋದು? ಸರ್, ನನ್ನ ಹೆಸರು ತೇಜಸ್ ಅಂತ. ಏನಾಗ್ಬೇಕು ಅವ್ರಿಗೆ? ಮೊಮ್ಮಗ ಆಗ್ಬೇಕು. ಮೊಮ್ಮಗ ಆಗ್ಬೇಕು ಸರ್. ಏನಾಯ್ತು ಸರ್? ಸೂಸೈಡಾ? ಓಕೆ, ಅಂದ್ರೆ ಲಾಸ್ಟ್ ಕಾಲ್ ಯಾರು ಈ ಕಡೆ ಬಂದಿರೋ ತರನೇ ಹಿಂಗೆ? ಅಜ್ಜಿ ಆಗ್ಬೇಕು ಸರ್. ಅಜ್ಜಿ ಮೊಬೈಲ್ಗೆ ನಂಬರ್ ಮಾಡಿದ್ದಾರೆ, ಯಾಕೆ ಏನು ಅಂತ ಗೊತ್ತಿಲ್ಲ. ಯಾರ ಹುಡುಗಿ ಕಾಲ್ ಮಾಡಿದಾರೆ? ಅಜ್ಜಿ ಯಾರು ಇಲ್ಲ, ಯಾರನ್ನ ಫೋನ್ ಮಾಡಿ ಯಾಕೆ ಮೋಸ ಹಂಗೆ ಏನೋ ಅಂದ್ರ? ಏನಿಲ್ಲ, ಏನೋ ಅಂದಿಲ್ಲ ಸರ್. ನೀವು ಬರೋ ಕೆಲಸ ಎಲ್ಲ ಮಾಡಕ್ ಹೋಗ್ಬಿಡಿ. ಐ ಥಿಂಕ್ ನೀವು ಇನ್ವೆಸ್ಟಿಗೇಟ್ ಕರೆಕ್ಟಾಗಿ ಮಾಡಿಲ್ಲ ಅನ್ಸುತ್ತೆ. ನಮ್ಮ ಅಜ್ಜಿ ಒಂದು ಹೌಸ್ ವೈಫು. ಅವರ ಇಲ್ಲ ಸರ್, ಹಂಗಲ್ಲ ಸರ್. ಅಲ್ಲ ಹಂಗಲ್ಲ ಸರ್. ನಮ್ಮ ಅಜ್ಜಿ ಒಬ್ರು ಹೌಸ್ ವೈಫು, ಮನೆ ಬಿಟ್ರೆ ಬೀಚಲ್ಲಿ ಹೋಗಲ್ಲ. ಸರ್, ಯಾವ ಸ್ಟೇಷನ್ ಅಂದ್ರಿ ಸರ್? ಈಗ ಇನ್ನೊಂದು 10 ನಿಮಿಷ ನೀವೇ ಬರ್ತೀರಲ್ಲ, ನಾವು ಸೀಟ್ ಕಳ್ಸ್ಕೊಡೋದ? ಇಲ್ಲ ಸರ್, ನಾವು ಬರ್ತೀವಿ. ನಾವು ಜಸ್ಟ್ ಹೆಸರು ಕೇಳ್ತಾ ಇದ್ವಿ, ಯಾವ ಸ್ಟೇಷನ್ ಅಂದ್ಬಿಟ್ಟು. ಪೊಲೀಸ್ ಸ್ಟೇಷನ್. ಸರ್, ನಿಮ್ಮ ಹೆಸರು? ಕಾನ್ಸ್ಟೇಬಲ್ ಮುನಿಯಪ್ಪ ಸರ್. ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಬೇಕಂದ್ರೆ ಹೇಳಿ, ಆಮೇಲೆ ಸರ್ ಬಂದಾಗ ನಿಮ್ಮ ಹತ್ರ ಮಾತಾಡ್ತೀನಿ. ಇಲ್ಲ, ದಯವಿಟ್ಟು ಅವ್ರ ಹತ್ರ ಕಾಲ್ ಆಯ್ತು ಅಂದ್ರೆ ನೀವು ಆಮೇಲೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ಹೇಳ್ತಾ ಇದೀನಿ. ದಯವಿಟ್ಟು ಬೇಗ ಸರ್, ಇಲ್ಲ ಸರ್, ನಾವು ಬರ್ತೀವಿ. ನೀವು ಐ ಥಿಂಕ್ ನನ್ನ ಪ್ರಕಾರ ನಾನು ಹಾನೆಸ್ಟ್ಲಿ ಹೇಳ್ತಾ ಇದೀನಿ, ನೀವು ಯಾವ್ದು ಸ್ವಲ್ಪ ಮಿಸ್ ಆಗಿರ್ಬೇಕು. ನಾವು ನೀವು ರಿಲೇಟೆಡ್ ಕಾನ್ಸೆಪ್ಟ್ ರಿಲೇಟ್ ಆಗ್ತಾ ಇಲ್ಲ. ನಮ್ ಇರೋ ಜಾಗನೇ ಬೇರೆ, ನೀವು ಹೇಳ್ತಾ ಇರೋದೇ ಬೇರೆ ಸರ್. ಇಲ್ಲಿ ನೋಡಿ, ಅವ್ರ ಅಜ್ಜಿ ಇದಾರಲ್ಲ, ಅವರೇ ಹೇಳಿದ್ದಾರೆ ಭಯಪಡಿ ಅಂತ. ನೀವು ಜಾಸ್ತಿ ಎಲ್ಲ ಮಾತಾಡಕ್ ಹೋಗ್ಬೇಡಿ.
ಎನ್ಕ್ವೈರಿ ಕರೆದಾಗ ಎನ್ಕ್ವೈರಿ ನೋಟಿಸ್ ಕಳಿಸ್ತಾರೆ. ಅಜ್ಜಿ ಲೊಕೇಶನ್ ಯಾಕೆ ಹೇಳ್ದೆ ನೀನು? ಲೊಕೇಶನ್ ಇಲ್ಲ, ಅವರು ಹೇಳಿದ್ರು ನೀವು ಬೈಕ್ನಲ್ಲಿ ಸ್ಟೇಷನ್ಗೆ ಬಂದು ಮಾತಾಡಿ. ಸರ್ ನಾವು ಬಯಪ್ನಳ್ಳಿ ಸರ್ ನಾವು ಬಯಪ್ನಳ್ಳಿ ಇಲ್ಲ ಸರ್, ನಾವಿರೋದು ಇದು ಬಯಪ್ನಳ್ಳಿ ಅಂತ ಹೇಳಿದ್ರು ಸರ್. ನೀವೇ ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಸರ್ ಇಲ್ಲ ಸರ್, ನಾವು ಬಯಪ್ನಳ್ಳಿ ಇಲ್ಲ. ಬಯಪ್ನಳ್ಳಿಲಿ ಸರ್ ನಾವು ಆಕ್ಚುಲಿ ನೀವು ರಾಂಗ್ ಇನ್ಫಾರ್ಮೇಶನ್ ಇದ್ದೀರಾ. ನಾವು ಮಾಡ್ತೀವಿ ಸರ್, ನಾವು ಅಲ್ಲಿಗೆ ಬರ್ತೀವಿ. 10 ಮಿನಿಟ್ಸ್ ಅಲ್ವಾ? ನೀವು ನಮ್ಗೆ ರಾಂಗ್ ಇನ್ಫಾರ್ಮೇಶನ್ ಅಂದ್ರೆ ನಾವು ಬೇರೆಯವ್ರಿಗೆ ಕಾಲ್ ಮಾಡ್ಬೋದು. ನಿಮಗೆ ಯಾಕೆ ಮಾಡಿದೀವಿ ಅಂದ್ರೆ ಕರೆಕ್ಟ್ ಆಗಿ ನಂಬರ್ ಟ್ರ್ಯಾಕ್ ಆಗಿರೋದಕ್ಕೆ ನೀವು ಮಾಡಿರೋದು. ಸರ್ ಟ್ರ್ಯಾಕ್ ಆಗಿಲ್ಲ ಸರ್. ಆದ್ರೆ ನೋಡಪ್ಪ, ನೀನು ಮೊಮ್ಮಗ, ದೊಡ್ಡವ್ರು ಯಾರಿದ್ದಾರೆ ಅವ್ರಿಗೆ ಕೊಡಪ್ಪ. ಇಲ್ಲ ಅಂದ್ರೆ 10 ನಿಮಿಷದಲ್ಲಿ ಎನ್ಕ್ವೈರಿ ನೋಟಿಸ್ ಬಂದಿದೆ, ನೀವು ಬರ್ಬೇಕೀಗ. ಸರ್ ನೀವು ಲಾಸ್ಟ್ ಸ್ಟೂಡೆಂಟ್ ಹತ್ರ ಮಾತಾಡ್ತಾ ಇದ್ದೀರಾ, ಹೇಳಿ ಸರ್, ಪ್ರಾಬ್ಲಮ್ ಇಲ್ಲ. ಸರ್ ನೀವು ಲಾಸ್ಟ್ ಸ್ಟೂಡೆಂಟ್ ಹತ್ರ ಮಾತಾಡ್ತಾ ಇದ್ದೀರಾ, ಹೇಳಿ ಸರ್, ಪ್ರಾಬ್ಲಮ್ ಇಲ್ಲ. ಏನೇನು ನಾನು ಲಾಸ್ಟ್ ಸ್ಟೂಡೆಂಟ್, ಲಾ ಓದ್ತಾ ಇದ್ದೀನಿ ಸರ್, ಪ್ರಾಬ್ಲಮ್ ಇಲ್ಲ ಹೇಳಿ. ನಾವು ಜಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀವಿ. ರೀಸನ್ ಸರ್, ನಾವು ಸ್ಟೇಷನ್ಗೆ ಬರಲ್ಲ ಅಂತ ಹೇಳಿಲ್ಲ ಸರ್, ನಾವು ಸ್ಟೇಷನ್ಗೆ ಬರ್ತೀವಿ. ರೀಸನ್ ಏನು ಅಂತ ಕೇಳ್ತಾ ಇದ್ವಿ ಅಷ್ಟೇ ಸರ್. ಮತ್ತೆ ರೀಸನ್ಗೆ ಅದು ಸಿಚುವೇಶನ್ ಸಿಂಕ್ ಆಗೋ ತರ ಇಲ್ಲ ಸರ್. ನೀವು ಯಾವ್ದೋ ಸಿಚುವೇಶನ್ ನಮ್ಗೆ ಅಳವಡಿಸ್ತಾರ ತರ. ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಸೂಸೈಡ್ ಮಾಡೋಕೆ ಕಾಲ್ ಮಾಡಿದ್ದಾರೆ ಸರ್. ಹುಡುಗಿ ಯಾರು ಅಂತ ಗೊತ್ತಾಯ್ತಾ ಸರ್? ಸಾಕ್ಷಿ ಬೇಕಾ ಬೇಡವಾ ಸರ್? ಅದು ಅಲ್ಲ, ಹುಡುಗಿ ಯಾರು ಅಂತ ಗೊತ್ತಾಯ್ತಾ ಸರ್? ಹುಡುಗಿ ಸೂಸೈಡ್ ಆಗಿದ್ದಾಳೆ, ಅವ್ರ ಮುಖ ಐಡೆಂಟಿಫೈ ಮಾಡ್ಬೇಕು. ಅವ್ರ ಫ್ಯಾಮಿಲಿಗೆಲ್ಲ ಹುಡುಕ್ತಾ ಇದ್ವಿ ನಾವು, ಯಾರ್ದು ಏನು ಅಂತ. ನಿಮ್ಮ ನಂಬರ್ ಟ್ರ್ಯಾಕ್ ಆಗಿರೋದಕ್ಕೆ ನಿಮಗೆ ಕಾಲ್ ಮಾಡ್ರೆ ನಾವು. ಸರ್ ನನಗೊಂದು ಸ್ವಲ್ಪ ಟೈಮ್ ಕೊಡಿ. ನೀವು ಯಾವ್ದೋ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಹೋಗೋಣ ಸರ್. ಅಲ್ಲಿಗೆ ಬರ್ತೀವಿ. ನಂಬರ್ ಟ್ರ್ಯಾಕ್ ಮಾಡ್ರಿ, ಈ ನಂಬರ್ ಟ್ರ್ಯಾಕ್ ಮಾಡ್ರಿ, ಅಡ್ರೆಸ್ ಹೇಳ್ಬಿಟ್ಟು ನೋಡ್ಬೇಡಿ. ನೀವು ಅಲ್ಲೇ ರೀ, ನಾವೇ ಬರ್ತೀವಿ. ಸರ್ ಇಲ್ಲ ಹಲೋ ಸರ್, ಪ್ಲೀಸ್ ಸರ್, ಹಲೋ ಸರ್. ನೀವು ಈ ತರ ಎಲ್ಲ ನಾವು ಡಿಫೈಮ್ ಮಾಡಿ ನಾವೇ ಬರ್ತೀವಿ. ನೀವು ಸುಮ್ಮನೆ ಈ ಕಡೆ ಕರ್ಕೊಂಡು ಹೊರಟು ಆ ಕಡೆ ಅಕ್ಕಪಕ್ಕ ಎಲ್ಲ ಮರ್ಯಾದೆ ಕಳಿಯಕ್ ಹೋಗ್ಬಿಡಿ ಸರ್, ಪ್ಲೀಸ್. ನಾವೇ ಬರ್ತೀವಿ. ಅದನ್ನೇ ಹೇಳ್ತಾರೆ ಸರ್, ನಿಮಗೆ ಮರ್ಯಾದೆ ಇರೋದಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಸರ್. ನಾವು ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀವಿ ಸರ್. ಇದೇ ನಂಬರ್ ಅಲ್ವಾ ಸ್ಟೇಷನ್ದು? ಇದೇ ನಂಬರು. ದಯವಿಟ್ಟು ಬೇಗ ಬನ್ನಿ. ನನ್ನ ಹತ್ರಕ್ಕೆ ನಂಬರ್ ಹೋಯ್ತು ಅಂದ್ರೆ ಹೇಳ್ತಾ ಇದ್ದೀನಿ, ಜಾಸ್ತಿ ಆಗುತ್ತೆ ಸರ್. ಮಾಡ್ತೀವಿ ಸರ್. ಹುಡುಗಿ ಕಾಲ್ ಮಾಡಿದ್ರ ಅಜ್ಜಿ? ಯಾವ ಕಾಲ್ ಮಾಡಿದ್ರಿ? ನಿಮ್ಮ ಬಾಧೆಗಳು ನಿಮ್ದು ಯಾವ್ದು ತಮಾಷೆ ಮಾಡ್ತೀರಾ ನೋಡಿ. ಹುಡುಗಿ ಯಾರು ಇಲ್ಲ ಕಣೋ. ಯಾವ್ದೋ ಹುಡುಗಿ ಕಾಲ್ ಮಾಡಿದ್ರಾ? ಯಾವ್ದಾರು ಹುಡುಗಿ ಕಾಲ್ ಮಾಡಿದ್ರಾ? ಅಜ್ಜಿಗೆ ಯಾವ್ದೋ ಹುಡುಗಿ, ನೀನ್ ಎಲ್ಲಿದ್ದ ಬಿಡು, ಯಾವ್ದಾರು ಹುಡುಗಿ ಕಾಲ್ ಮಾಡಿಲ್ಲ ಅಜ್ಜಿ? ಹುಡುಗಿ ಎಲ್ಲ ಯಾರ ಮಾಡಿದ್ರು ಒಟ್ಟಲ್ಲಿ. ಯಾರು ಅಂತ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ಲ ನನ್ಗೆ. ನಂಬರ್ ಸೇವ್ ಆಗಿತ್ತಾ? ಅದೇ ನಂಬರೇ ಬಂದಿದ್ದು. ಇವಾಗ ಬಂದಿತ್ತಲ್ಲ ಅದೇ ನಂಬರೇ, 56 ಲಾಸ್ಟ್. ಅದೇ ನಂಬರ್ ಕಾಲ್ ಮಾಡಿದ್ದ? ಅದೇ ನಂಬರ್ ಬಂದಿದ್ದು. ನಾನು ನಮ್ದಲ್ಲ ಇದು ಫೋನ್ ಅಂತ ನಾಯಿನಂಗೂ ಹೇಳಿದೆ ನಾನು. ಅದೇ ನಂಬರ್ ಬಂದಿದ್ದು 50 ಪೊಲೀಸ್ ಸ್ಟೇಷನ್ ಅಂತಲ್ಲ, ಅದೇ 56 ಲಾಸ್ಟ್. ಇವ್ರ ಅಜ್ಜಿ ಸೀರಿಯಸ್ನೆಸ್ ಅಲ್ಲಿ ಅವ್ರೇನ್ ಜೋಕ್ ಮಾಡ್ತಾರೆ. ಬರ್ರ ಇಲ್ಲಿ ಏನೋ ಮಾಡ್ತಾ ಇರಾ? ಮಾವನೆ ಏನಕ್ಕೆ? ಸುಮ್ನೆ ಏನ್ ಬೇಡ, ನಾವ್ ಯಾರ ಮಾಡ್ತೀರಲ್ಲ ಅನ್ಭವಿಸ್ರು. ನನ್ಗೇನು ಗೊತ್ತಿಲ್ಲ, ಅನ್ಭವಿಸೋದು ನೀವಲ್ವಾ? ಕಾಫಿ ಕುಡಿತೈತೆ ಕೇಸಲ್ಲಿ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಕಾಫಿ ಕುಡ್ಕೊಂಡಿದ್ದೀರ. ಫೋನ್ ಇರೋ ಶಾಂತಿ ಹೇಳು. ಆ ಹುಡುಗಿ ಫೋನ್ ಮಾಡ್ದಲ್ಲ ಏನಂದ್ರೆ ಡೈರೆಕ್ಟ್ ಕ್ಯಾಮ್ರಾ ನನ್ನ ಬೈಬೇಡ ನಿನ್ನ. ಅಲ್ಲೆಲ್ಲ ಮಾತಾಡ. ಅಜ್ಜಿ ಆಲ್ರೆಡಿ ಸೀರಿಯಸ್ ಆಗದೆ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಸೀರಿಯಸ್ ಅಲ್ಲ, ಫೋನ್ ಮಾಡ್ಕೊಂಡಿರ್ತಾಳೆ. ಯಾವಳ ಯಾರು ಮಾಡಿಲ್ಲ ರೀ. ನಾವ್ ವಿಡಿಯೋ ಮಾಡ್ತೀವಿ ಗೊತ್ತಾದ್ರೆ. ಇದು ಎವಿಡೆನ್ಸ್ ಕೊಟ್ಟಿಗೆ ನಾನು ಹೋದ್ರೆ ಇದು ಎವಿಡೆನ್ಸ್ ಇಲ್ಲೇ ಇರತ್ತೆ. ಅಜ್ಜಿ ಹುಡುಗಿ ಫೋನ್ ಮಾಡ್ಲಲ್ಲ, ಯಾವ ಹುಡುಗಿನೂ ಮಾಡ್ಲಿಲ್ಲ. ಜಸ್ಟ್ ಒಪ್ಕೊಂಡಲ್ಲ ಅಜ್ಜಿ. ಒಂದ್ ಹುಡುಗಿ ಮಾಡ್ಲ, ನೀನೇ ಮಾತಾಡಿದ್ ಬಿಡೋದು. ಏನು
ಅಂದ ನಾನು. ಆಯ್ತಪ್ಪ ನಾನೇ ಮಾತಾಡ್ದೆ ಇಡ್ಲಿ 4. ಅಲ್ಲಲ್ಲೇ ಅಪ್ಪಂಗೊಬ್ರು ಗೊತ್ತು, ಆ ಕಾನ್ಸ್ಟೇಬಲ್ ಯಾರೋ ಗೊತ್ತು ತಾನೇ ಪಪ್ಪ. ಅವ್ರ ಹೆಸರನ್ನು ಹೇಳಿದ್ದವರು ಮುನಿಯಪ್ಪ ಅಂತ ಕಾನ್ಸ್ಟೇಬಲ್. ಹೋಗ್ರಿ ಎಬ್ಬರ್ಸ್ ಕರ್ಕೊಂಡು ಹೋಗ್ರು. ಅವರೆಲ್ಲ ಯಾಕೆ ಇವಾಗೇನು ನಾನು ನೋಡ್ಕೊಂಡು ಬರ್ತೀನಿ ನಿರ್ಣಯ. ನೀನಾಕ್ ಹೋಗ್ತೀಯಲ್ಲ ಇಟ್ಕೊಂಡು ಒಳಗಡೆ ಕೇರ್ತಾರ ನಿನ್ನ. ನೀನ್ ಯಾಕೆ ಹೋಗ್ತೀಯ? ಅವ್ರನ್ನ ಏನು ಮಾಡ್ಕೊಳಕ್ ಆಗಲ್ಲ, ನಾವೆಲ್ಲ ವಿಡಿಯೋ ಹಾಕೊಂಡೆ ಹೋಯ್ತಾ ಇರೋದು. ಏನ್ ಮಾಡ್ಕೊತಾರೆ ಇವಾಗೇನು ಕಾನ್ಸ್ಟೇಬಲ್ ಮುನಿಯಪ್ಪ ಅಂತೆ, ನಾನ್ ನರಸಿಂಹರಾಜು ವಿಡಿಯೋ ಮಾಡ್ಕೊಂಡಿದ್ವಿ. ಅದೇ ಡೋರ್ ಓಪನ್ ನಾನು ಮನೆಗೆ ಅಂತ ಹೋಗ್ತಾ ಇದ್ದೆ, ಅವಾಗಲೇ ಅಜ್ಜಿ ಬಂತು ಫೋನ್ ಅಂದ್ಬಿಟ್ಟು. ಈ ಅಜ್ಜಿ ಒಂದ್ಸರಿ ಹುಡುಗಿ ಮಾತಾಡ್ತು ಅನ್ಸುತ್ತೆ, ಒಂದ್ಸರಿ ನಾನ್ ಮಾತಾಡ್ದೆ ಅಂತ ಇದೆ. ನೋಡ್ರ ಟೈಮ್ ಎಷ್ಟು ಬಂದದೆ ಅಂತ ತೆಗೆದು ಕ್ಯಾಕರ್ಸು ಅಂತ ಹುಡ್ಬಿಟ್ಟು ಅವಳು ಬೊಕ್ಕ ಐಡೆಂಟಿಫೈ ಆಗ್ತಿಲ್ಲ ಅಂತೆ. ಮುನಿಯಪ್ಪ ಅನ್ನಪ್ಪ ಕರ್ಕೊಂಡು ಮಾಡ್ತಿದ್ದೀರಾ ನೀವು? ಪೊಲೀಸರು ಫೋನ್ ಮಾಡಿದ್ದೀವಿ. ಹರಿ ಯಾರಜ್ಜಿ? ಹರಿ ಅಂತ ಐತ, ಬರೀ ಹೆಸರು ಐತ. ಮಾವನ್ ಫೋನ್ ಅದು ಕೊಡಲ್ಲ. ಅಲ್ಲ ಜಿ, ಇದು ನಿಜ ಸೀರಿಯಸ್ ಅಂದ್ರೆ ಪಪ್ಪಂಗೆ ಹೇಳೋಣ. ಪಪ್ಪ ಅಟ್ಲೀಸ್ಟ್ ನೀನು ಸ್ಟೇಷನ್ದಾಗ ಬರ್ಬೇಕು ಅಂತವನಲ್ಲ. ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇರೋದು. ನೀನ್ ಹಾಕೋತೀವ ನೀನ? ನಾನ್ ತಾನೇ ಮಾತಾಡಿದ್ ಫೋನಲ್ಲಿ. ಶಿವಮ್ಮ ಅಂತ ನೀನಾ? ಇಲ್ಲ ಫೋನಲ್ಲಿ ಮಾತಾಡಿದ್ರು. ಯಾವ್ಯಾವ ತಲೆ ತೆಗೆದುಕೊಂತೀರ ನೀವು? ಆ ಹುಡುಗಿ ಸಾಯಕ್ ಮುಂಚೆ ಲಾಸ್ಟ್ ಕಾಲ್ ಅಜ್ಜಿ ಮಾಡೋರಂತೆ. ಕಾಲ್ ಮಾಡಿದ ಒಂದ್ 5 ನಿಮಿಷಕ್ಕೆ ಸೂಸೈಡ್ ಏನೋ ಆಗೈತಂತೆ. ಅವ್ರು ನೋಡಿದ್ರೆ 5 ನಿಮಿಷಕ್ಕೆ ಕಾಲ್ ಮಾಡಿದ ಹುಡುಗಿ ಸೂಸೈಡ್ ಆಗದೆ ಅಂತ ಹೇಳ್ತಾರೆ. ಯಾರು ಗೊತ್ತು? ಅವಳು ಗೊತ್ತು. ಎಂತ ಕಂತ್ರಿ ಅಜ್ಜಿ ನೀನು. ಯಾವ ನಿನ್ ರಿಲೇಟಿವ್ ಯಾರಾದ್ರೂ ಇರ್ಬೇಕು ನೋಡು. ನೀನ್ ಪುಟ್ಟ ಅಂತ ಮಾತಾಡ್ತೀಯಾ? ಯಾರ ರಿಲೇಟಿವ್ ಇಲ್ಲ. ಎಲ್ಲ ಇಲ್ಲೇ ಇದ್ದೀರಲ್ಲ. ಸೂಸೈಡ್ ಮಾಡ್ಕೊಂಡ್ರ ಆ ಹುಡುಗಿ. ಅವೆಲ್ಲ ನಿಮ್ಮ ಅಪ್ಪನ್ಗೆ ಹೇಳು. ಹೋಗ್ರ ಅಂತ ಹೇಳಿದ್ರೆ ಕರೆ ಅವ್ರು ಬರ್ಬೇಕು. ಇವನ್ ಎತ್ಕೊಂಡು ಹೋಗಿ ರಾತ್ರಿ ಒಳಗಡೆ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ಏನ್ ಅನ್ಕೊಂಡಿ? ಸ್ಟೇಷನ್ ಜೀವ್ ತಗೊಂಡು ಇವಾಗ ಇರು. ಮಾತಾಡ್ಬೇಡ್ರಿ ಇಲ್ಲಿ. ಪೊಲೀಸರು ಫೋನ್ ಮಾತಾಡ್ತೀನಿ. ನೀವು ಸ್ಟ್ರಿಕ್ಟ್ ಆಗಿ ಮಾತಾಡಿಲ್ಲ ಅನ್ಸುತ್ತೆ. ಅಮ್ಮ ನೀನ್ ಇರಮ್ಮ ಸ್ವಲ್ಪ. ನನಗಿಂತ ಸ್ಟ್ರೇಟ್ ಆಗಿ ಮಾತಾಡ್ತೀಯ ನೀನು. ನೀನ್ ಮಾಡ್ತಿದಾರೇನೋ ನಿಮ್ಗೆ ಗೊತ್ತಾ ಅದು? ನಾನ್ ಕಾಮಿಡಿ ಅನ್ಕೊಂಡು ಇಷ್ಟೊತ್ತು ಸುಮ್ನಿದ್ದೆ. ಅಜ್ಜಿ ಹುಡುಗಿ ಫೋನ್ ಮಾಡಿದ್ಲ. ಲೇ ಹುಡುಗಿನಿಲ್ಲ ಅವಳಿಲ್ಲ ಹೋಗ್ರ ಅಂತ. ನೀನು ಪೊಲೀಸ್ ಫೋನ್ ಮಾಡಕ್ಕಿಂತ ಮುಂಚೆ ಹುಡುಗಿ ಫೋನ್ ಮಾಡಿದ್ಲ. ಯಾವ್ದೋ ಒಂದ್ ಬಂತು ಫೋನ್. ಏನಂತ? ಹುಡುಗಿ ವಯಸ್ಸಿತ್ತ ಅದ್ರಲ್ಲಿ. ಏನ ನಾನು ಕೇಳಿಲ್ಲ. ಚೆಕ್ ಮಾಡ್ರಿ ಎಷ್ಟು ಆರಾಮ. ನೀನ್ ಅಡ್ವೊಕೇಟ್ ತಾನೆ, ನಿಂಗ್ ಸೀನಿಯರ್ ಲಾಯರ್ಸ್ ಯಾರು ಗೊತ್ತಿಲ್ವಾ? ಹೇಳು ಸೀನಿಯರ್ ಲಾಯರ್ ಒಂಚೂರು ಫೋನ್ ಮಾಡು. ವಿಡಿಯೋ ಹಿಡ್ಕೋ. ಅಡ್ವೈಸರೀಸ್ ಹೇಳ್ತಾರೆ ಅಷ್ಟೇ. ಅಲ್ಲ ಲಾಯರ್ ಕೈಲಿ ಮಾತಾಡ್ಸದ ಒಂದ್ಸರಿ ಪೊಲೀಸ್ಗೆ ಅಂತ. ಸ್ವಲ್ಪ ರೆಡಿ ಆಗಿ ಆಮೇಲೆ ತಗೊಂಡು ಬರಕ್ಕೆ ಅವ್ರು ಯಾರು ಹೋಗಿ ತಗೊಂಡು ಬರ್ತಿದ್ರೆ ಆಗಲ್ಲ ಅಂತಾರೆ. ಸ್ವಲ್ಪ ರೆಡಿ ಆಗ್ತದೆ ಅಜ್ಜಿ. ರೆಡಿ ಆಗಿ ನೀನು ಬರ್ತೀನ? ನಿಮ್ಗೆ ಬೇಡ ಬನ್ನಿ ಸುಮ್ಮನೆ ಯಾಕೆ. ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲು ಹಚ್ಬಿಟ್ರು ನೀವು. ನಾನೇನು ಮಾಡಿದ್ದೀರಾ? ಪೊಲೀಸ್ ಹೆಂಗ್ ಮಾತಾಡ್ದ ಗೊತ್ತಾ? ಜಾಸ್ತಿ ಮಾತಾಡ್ತಾ ಇದ್ದ ಅವನು. ಮೇ ಬಿ ಮರ್ಡರ್ ಇಸ್ ಅ ಸೀರಿಯಸ್ ಕೇಸ್ ಅಲ್ವಾ? ಸೂಸೈಡ್ ಮರ್ಡರ್, ಮುಖ ಡ್ಯಾಮೇಜ್ ಆಗೈತೆ ಅಂದ್ರೆ. ನಿಮ್ಮ ಮಾವನ ಎಬ್ಬಸಲೇ ಸುಮ್ಮನೆ. ಕಾಲ್ ಮಾಡಿ ನಿಮ್ಮ ಮಾವನ ಎಬ್ಬಸೋದ ನಾನು ಏನು ಕಾಲ್ ಮಾಡ್ತಾರೆ ಅಂತ ಏನು ಕಾಲ್ ಮಾಡಲಿಲ್ಲ. ಏನಿಲ್ಲ ನಾವೆಲ್ಲ ಗೊತ್ತಾಗ ಕಳಿಸ್ತಾ ಇರ್ತಾರೆ ಅಷ್ಟೇ. ಅದಕ್ಕೆ ಕರ್ಕೊಂಡೋಗಿ ನಿಮ್ಮ ಮಾವನ. ಅದಕ್ಕೆ ಮಾವನೇ ಬೇಕಾಗಿಲ್ಲ, ನಾನೇ ಹೋಗ್ಬೋದು. ಕರ್ಕೊಂಡು ಹೋಗೋ ಮುಚ್ಕೊಂಡು ಹೋಗೈ. ಜೊತೆಲಿ ಕರ್ಕೊಂಡು ಹೋಗೋ ಸುಮ್ಮನೆ. ಅವನು ಯಾಕೆ ಬೇಕು ಕರ್ಕೊಂತ ಜೊತೆಗೆ. ಸಂಧ್ಯಾ ಪ್ರಾಂಕ್ ಮಾಡ್ತಿಲ್ಲ ತಾನೇ ನೀನು? ಕಾಲ್ ಮಾಡ್ತಿಲ್ಲ ತಾನೇ? ಇದೇನು ಕಾಮಿಡಿ ವಿಷಯ ಅಲ್ಲ. ಇವ್ರು ಕಣ್ಮುಂದೆನೆ ಅವಳಲ್ಲ ಹೆಂಗೋ ಪ್ರಾಂಕ್ ಮಾಡ್ತಾರೆ. ನೀನು? ನಾನು ನಿನ್ ಕಣ್ಮುಂದೆ ನೀನಲ್ಲ. ನಾನು ನಿನ್ ಕಣ್ಮುಂದೆನೆ ನೀನೆ. ಯಾರು ಮಾಡ್ತಾರೆ? ಇವಳು ಯಾಕೆ ಮಾಡಿದ್ಲು? ಯಾವ ಟೈಮ್? ಆ ಫೋನ್ ಎಲ್ಲ
ಆ ಫೋನ್ ಅಜ್ಜಿ ಎತ್ಕೊಂಡೈತೆ ಹೊರಗಡೆ ಆ ಫೋನು ಎಲ್ಲಿ ಎತ್ಕೊಂಡು ರೂಮ್ಗೆ. ಯಾರು ಎತ್ಕೊಂಡು ಹೋದ್ಲು? ಡ್ರೆಸ್ ಚೇಂಜ್ ಮಾಡ್ಕೊಳಕ್ ಹೋಗೈತೆ. ಫೋನ್ ಇಟ್ಕೊಂಡು ಡ್ರೆಸ್ ಚೇಂಜ್ ಮಾಡ್ತಾಳ. ಇಲ್ಲ, ಪೊಲೀಸರು ಫೋನ್ ಮಾಡಿದ್ರೆ ಹಂಗೆ ಡೈರೆಕ್ಟ್ ಆಗಿ ಮಾತಾಡಕ್. ಇವಾಗ ಇದು ಎವಿಡೆನ್ಸ್ಗೆ. ಮುಚ್ಚಲೆ ನೀನ್ ಯಾವ ಹಿಡ್ಕೊಂಡೋಕೆ ಅದಣ್ಣ, ನಾವ್ ಮಾತಾಡಿದ್ದಲ್ಲಿ ಹಿಡ್ಕೊಂಡೋಗ ಅದು ಕೊಡ್ರೋ ಮಾಡಿದ್ರೆ ಆಫ್ ಮಾಡ. ಕೋರ್ಟಲ್ಲಿ ಹಂಗ ಅನ್ಬೋದು, ಇಲ್ಲಾಂದ್ರೆ ನೀವೇ ಫೋನ್ ಮಾಡಿ ನೀವೇ ಅಂದಿದ್ದು ಅಂತ ಹಂಗಂತಾರೆ. ಯಾವ ಕೋರ್ಟ್ಗೆ ಹೋಗ್ತೀವಿ, ಹೋಗಿ ಚಪ್ಪಲಿ ತಗೊಂಡು ಬಿಡುವ ಹಾಕ್ಬೇಕು ನಿಮ್ಗೆ. ಅವ್ರು ಏನ್ ಮಾಡಿದ್ದಾರೆ, ಇವ್ರೇನ್ ಮಾಡಿದ್ದಾರೆ, ಯಾರು ಏನ್ ಮಾತಾಡ್ತಿದ್ದಾರೆ, ಏನನ್ನ ಅರ್ಥವಾಗ್ತದೇನು? ಬಿದ್ದಿಲ್ಲ, ಒಳಗಡೆ ಹೋಗಿ ಒಂದ್ಸರಿ ತಿಂಗ್ ಬಾ, ಕೈಲಿ ಗೊತ್ತಾಗ್ತದೆ. ನಾವೇನು ತಪ್ಪು ಮಾಡಿಲ್ಲ, ನಾವೇನಕ್ಕೆ ಎದ್ರಣ್ಣ ಹೋಗ್ತಾನೆ ಅವನು ತೇಜ. ಅಜ್ಜಿ ಹೋಗುತ್ತೆ ನೋಡ್ಕೊಳುತ್ತೆ ಬರುತ್ತೆ, ಅದಕ್ಕೆ ಯಾಕೆ ಎದ್ರಕೊಂತಿದ್ಯಾ? ಯಾವ ವಯಸ್ಸಲ್ಲಿ ಅಜ್ಜಿ ಯಾರನ್ನ ಮಾಡ್ರು ಮಾಡಕ್ ಹೋಗತ್ತೆ. ಅದೆಲ್ಲ ಮಾತಾಡ್ಬೇಡ, ಆಫ್ ಮಾಡೋ. ಮಾಡೋಪ್ಪ, ಯಾಕೆ ಬೇಕು ಸುಮ್ಮನೆ, ನಾಯಿನ ಬೈಯುತ್ತೆ. ಯಾವ್ದು ಫೋಟೋ ಹಿಡಿಬೇಕು, ಯಾವ್ದು ಮಾತಾಡ್ಬೇಕು ಏನು ಗೊತ್ತಾಗಲ್ಬೇಕು. ಬಿಡ್ನೇನಾ, ನಂದೇ ತಪ್ಪು, ಹೋಗ್ಲಿ. ಅಜ್ಜಿ ಮಾಡಿ ತಪ್ಪಲ್ಲ. ಅರ್ಜೆಂಟ್ ಮಾಡ್ಕೊಡ್ತು. ಏನಕ್ಕೆ ಫೋನ್ ಮಾಡ್ಬೇಕಾ ಹುಡುಗಿ? ನೀನ್ ತಾನೇ ಮಾಡಿದ್ದು. ನಾನೇ ಹೋಗಿ ಮಾಡ್ದೆ. ತರ ಮಾಡಿದ್ದು ಬಡ್ಡಿ ಮಗ ನೀನು. ನಾನೇ ತೆಗೆ ಒಂದ್ ಕಡೆ ಇದ್ರಿ ಮಾಡಿ ಎಲ್ಲಿಂದ ಮಾಡ್ರಿ? ಈಗ ಹೋಗ್ರಿ ಹೇಳ್ತಾಳೆ ಅವಳು. ಮಾಡ್ತಾ ಇದ್ರು. ಇದು ಯಾವ ಫೋನ್ ನಮ್ಗೆ ಇವಾಗ ಒಂದ್ ಚಾನ್ಸ್ ಐತೆ ನೀನಾ ಅಜ್ಜಿ ಜಾಗದಲ್ಲಿ ನೀನ್ ಹೋಗ್ಬೋದು. ನೋಡ್ ನಮ್ಮ ಮೆಂತಿ ಮಾಡಿಲ್ಲ, ನಾನ್ ಮಾಡಿದ್ದು ಅಂತ ಹೋಗ್ಬೋದು ನೀನು. ಚಪ್ಪಲಿ ತಗೊಂಡ್ಬಿಡ್ತು, ಚಪ್ಪಲಿ ತಗೊಂಡ್ಬಿಡ್ತು. ಯಾಕೋ ಸುಮ್ನೆ ನಾಯಿನ ರೋಸ್ಟ್ ಮಾಡ್ಕೆ ಸುಮ್ ಕುತ್ಕೊಳ್ಳೋ. ಮನೆ ಹಾಳಾಗುತ್ತಾಳೆ. ಹ್ಞೂ ನಾಯಿನ. ಓ ಡ್ಯಾಡಿ ಏನ್ ಬೇಡ, ನೀನು ಅಜ್ಜಿ ಇಬ್ರು ಹೋಗ್ಬಿಟ್ಟು ಮಾಡ್ಕೊ, ಮಾತಾಡ್ಬಿಟ್ಟು ಬರ್ರೋ. ಏನಾದ್ರು ಇದು ಇನ್ನೂ ಜಾಸ್ತಿ ಮಾತಾಡಿದ್ರೆ ಅವಾಗ ಮಾಮನ್ ಕರ್ಕೊಂಡು ಹೋಗ್ಯಾ? ನೇನಾ ಇವಾಗ ಏನ್ ನೈನ ಮಾಡೋದು? ಈ ಅಜ್ಜಿ ಯಾರ್ಯಾರಿಗೂ ಫೋನ್ ಮಾಡುತ್ತೆ. ಅಜ್ಜಿ ಫೋನ್ ಮಾಡೋದಂದಿರ ನಮ್ಗೆಲ್ಲ ಟೆನ್ಷನ್ ಕೊಡುತ್ತೆ. ತಿಂತೀರಪ್ಪ ನಿಮ್ಮ ಅಮ್ಮನ ದುಡ್ಡನ್ನ ನೀವು. ಅಲ್ಲ ಯಾಕೆ ಇದೆಯಾ? ಟೆನ್ಷನ್ ಐತೆ, ಅದಕ್ಕೆ ನಿಂಗೆ ಕೇಳ್ತಿರೋದು ಏನಾಯ್ತು ಹೆಂಗೆ ಏನು ಅಂತ. ಯಾವ್ದೇ ತರ ಹುಡುಗಿದ್ರು ಕೂಡ ನಮ್ಗೆ ಹೋಗಿ ಏನು ನಿಂತಿಲ್ಲ. ಆಮೇಲೆ ನಮ್ಗೇನು ಗೊತ್ತಿಲ್ಲ, ಹೋಗಿ ಮಾತಾಡ್ತೀವಿ. ನೀನ್ ಮಾಡ್ದ ತೇಜ? ಗೈಸ್, ನಮ್ಮ ಅಜ್ಜಿ ಫುಲ್ಲು ಸ್ವಲ್ಪ ರೆಡಿ ಆದಂಗೆ ಅವ್ರೆ. ಓಕೆ ಓಕೆ, ಅಂದ್ರೆ ನಮ್ಮ ಬಗ್ಗೆ ಏನಾನ ಹೇಳ್ಬೇಡ, ನಮ್ಮ ಕೆಪಾಸಿಟಿ ಬಗ್ಗೆ ಪಾಸಿಟಿವ್ ಆಗಿ ಹೇಳ. ಐನ ಹೆಂಗ್ ಹೋಗುತ್ತಂದ್ರೆ ನಾನೇ ಮಾಡಿದ್ದು ನಮ್ಮ ಮೆಂತಿಯಲ್ಲ ಅಂತದೆ ನೋಡ್ಕೊಂಡು. ಮಾತಾಡ. ನಮ್ ತಾತ ಅಲೆ ಮುಖ ನೋಡಿಲ್ಲ. ಹಾ ಅಜ್ಜಿ ಅಜ್ಜಿ ಒಂದ್ ನಿಮಿಷ ಅಜ್ಜಿ, ಫೋನ್ ಸ್ವಲ್ಪ ಚಾರ್ಜ್ ಆಗ್ತೇನೆ. ಅಜ್ಜಿ ಹೋಗೋಣ ಬಾ, ಹೋಗೋಣ. ನಿಮ್ ಗಂಡನ್ ಕರ್ಕೊಂಡ್ ಬಾ ಅಂತಾರ. ಆಮೇಲೆ ನಿಮ್ ಗಂಡನ್ ಕರ್ಕೊಂಡ್ ಬಾ ಅಂತಾರೆ ಅಂತ ಹೇಳೋದ್ಮೇಲೆ ಅಜ್ಜಿ ಸ್ಟಾಪ್ ಆದ್ರು, ಹಂಗೆ ಯೂಟರ್ನ್ ತಗೊಂಡ್ ಹೋಗ್ಬಿಟ್ರು. ಅಜ್ಜಿ ಅಜ್ಜಿ ಎಲ್ಲಿ ಹೊರಟಿದ್ಯಾ ಅಜ್ಜಿ? ನಾವು ಸುಮ್ಮನೆ ಮನೆ ಮುಂದೆ ಪೊಲೀಸ್ ಅಜ್ಜಿ ಅಜ್ಜಿ ಲಿಫ್ಟ್ ಇಂದ ಹೊರಗಡೆ ಬರೋರ್ಗು ಹೋಗೋಣ ಅಂತ ಹೇಳೋದು ಏನ್ ಚಕ್ಕಂಡಿ. ಬಾಯಿ ಮಾತಲ್ಲಿ ನೀವು ಕೇಳ್ತಲ್ಲ ಅಂತ ಗೊತ್ತಾಯ್ತು. ಚಿಕ್ಕದ್ರೆ ಸಾಕು, ಯಾವ ಕೇಸ್